ನೋಡಿ, ಈ ರೀತಿ ಪರಿಸ್ಥಿತಿ ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಡಿ ಬಾಸ್ ವಿರುದ್ಧವಾಗಿ ನನ್ನ ಹೋರಾಟ ಅಲ್ಲ ಅಂತ ರಮ್ಯಾ ಅವರು ಕೂಡ ಹೇಳಿದ್ರು. ಅದಾದ ಬಳಿಕ ಅವರು ಫ್ಯಾನ್ಸ್ ಮಾಡ್ತಾ ಇರುವಂತಹ ಅಶ್ಲೀಲ ಮೆಸೇಜ್ಗಳಿಗೆ ಸಂಬಂಧಪಟ್ಟಂತೆ ನಾನು ದೂರು ಕೊಟ್ಟಿದ್ದೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟರು. ಇದೆಲ್ಲ ಆದ ಬಳಿಕ ಈಗ ದರ್ಶನ್ಗೆ ಮತ್ತೊಂದು ಟೆನ್ಷನ್ ಕಾಡ್ತಾ ಇದೆಯಂತೆ. ಆಲ್ರೆಡಿ ಬೇಲ್ ಮೇಲೆ ಹೊರಗಿರುವಂತಹ ದರ್ಶನ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗಬಹುದು ಅನ್ನುವಂಥ ಆತಂಕ ಶುರುವಾಗ್ಬಿಟ್ಟಿದೆ. ಬೇಲ್ ರದ್ದಾಗ್ಬಿಟ್ರೆ ಏನ್ ಮಾಡೋದು ಅಂತ ದರ್ಶನ್ಗೆ ರಮ್ಯಾ ಶಾಕ್ ಕೊಟ್ಟಿದ್ದಾಯ್ತು. ಈಗ ಇದರ ಬೆನ್ನಿಗೆ ಮತ್ತೊಂದು ಶಾಕ್ ಕೂಡ ದರ್ಶನ್ಗೆ ಎದುರಾಗ್ತಾ ಇದೆ ಅಂತ. ನಟ ದರ್ಶನ್ಗೆ ಬೆಂಗಳೂರಿನ ರೌಡಿಗಳ ಜೊತೆ ಕೂಡ ಸಂಪರ್ಕ ಇದೆಯಂತೆ. ವಿಲ್ಸನ್ ಗಾರ್ಡನ್ ನಾಗ, ಬೇಕರಿ ರಘು, ಹೀಗೆ ಹಲವು ರೌಡಿಗಳ ಜೊತೆ ದರ್ಶನ್ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ, ಅವರ ಸಂಪರ್ಕದಲ್ಲಿದ್ದಾರೆ. ಸದ್ಯ ದರ್ಶನ್ ವಿಚಾರವಾಗಿ ಪ್ರಥಮ್ಗೆ ಬೆದರಿಕೆ ಹಾಕಿದ್ದಾರಂತೆ ಬೇಕರಿ ರಘು. ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದಾಗಲೂ ಕೂಡ ಇದೇ ರಘು ಆತಿಥ್ಯ ಕೊಟ್ಟಿದ್ದು. ರೇಣುಕಾ ಸ್ವಾಮಿ ಕೇಸಲ್ಲಿ ಮೊದಲು ಜೈಲಲ್ಲಿ ನೋಡ್ಕೊಂಡಿದ್ದೇ ಈ ರಘು ಅಂತೆ. ದರ್ಶನ್ನ ನೋಡಿಕೊಳ್ಳುವ ವಿಚಾರಕ್ಕೆ ನಾಗಾ ಮತ್ತು ರಘು ಗ್ಯಾಂಗ್ ನಡುವೆ ಗಲಾಟೆ ಆಗಿತ್ತಂತೆ. ಜೈಲಲ್ಲಿ 2 ಗ್ಯಾಂಗ್ ದರ್ಶನ್ ಆತಿಥ್ಯ ನೋಡೋದಕ್ಕೆ ಗಲಾಟೆ ಮಾಡಿಕೊಂಡಿದ್ರು ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ರಘು ಜೊತೆ ದರ್ಶನ್ ಬೆಡ್ ಮೇಲೆ ಕುಳಿತುಕೊಂಡಿರುವಂತಹ ಫೋಟೋ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ನಂತರ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸೇರಿಕೊಂಡಿದ್ದ ದರ್ಶನ್. ಸದ್ಯ ಇಷ್ಟೆಲ್ಲ ಆದ್ರೂ ಕೂಡ ದರ್ಶನ್ಗೆ ರೌಡಿ ಶೀಟರ್ ಬೇಕರಿ ರಘು ಸಪೋರ್ಟ್ ಮಾಡ್ತಿದ್ದಾನಂತೆ. ಬೇಲ್ ಮೇಲೆ ಹೊರಗಿರುವಂತಹ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಒಂದ್ ಕಡೆ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದಾಗ್ಬಿಟ್ರೆ ಏನಪ್ಪಾ ಮಾಡೋದು ಅನ್ನುವಂಥ ಟೆನ್ಷನ್. ಅದಾದ ಬಳಿಕ ನಟಿ ರಮ್ಯಾ ಅವರಿಗೆ ಇವರ ಫ್ಯಾನ್ಸ್ ಮಾಡಿರುವಂತಹ ಅಶ್ಲೀಲ ಮೆಸೇಜ್ಗಳು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ಕೊಟ್ಟಿದ್ದಾಯ್ತು. ಇದಾದ ಬಳಿಕ ಪ್ರಥಮ್ ಆತನನ್ನ ಅಡ್ಡಗಟ್ಟಿ ಬೆದರಿಕೆ ಹಾಕುವಂತಹ ಪ್ರಯತ್ನಗಳು ಕೂಡ ಡಿ ಬಾಸ್ ಫ್ಯಾನ್ಸ್ ನಿಂದ ಆಯ್ತು ಅನ್ನುವಂತಹ ವಿಚಾರವನ್ನ ಸ್ವತಃ ನಟ ಪ್ರಥಮೇ ಮಾಧ್ಯಮಗಳ ಮುಂದೆ ಅದನ್ನ ಸ್ಪಷ್ಟಪಡಿಸ್ಬಿಟ್ರು. ಹಾಗಾಗಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರಿಗೆ ಮತ್ತೊಂದು ರೀತಿಯ ಸಂಕಷ್ಟ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ. ಕಾರಣ ಜಸ್ಟ್ ದೂರುಗಳು ದಾಖಲಾಗ್ತಾ ಇಲ್ಲ, ಬದಲಾಗಿ ಬೆಂಗಳೂರಿನ ರೌಡಿ ಶೀಟರ್ಗಳ ಜೊತೆಯೂ ಕೂಡ ದರ್ಶನ್ ಅವರು ಸಂಪರ್ಕದಲ್ಲಿ ಇದ್ದಿದ್ದು ಕೂಡ ಮುಳುವಾಗಬಹುದು ದರ್ಶನ್ಗೆ ಅನ್ನುವಂತಹ ವಿಚಾರ ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ನಟ ದರ್ಶನ್ ಸದ್ಯ ಟೆನ್ಷನ್ ಅಲ್ಲಿ ಇದ್ದಾರೆ. ಒಂದು ಕಡೆ ಹೈಕೋರ್ಟ್ ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಜಾಮೀನು ಸಿಕ್ಕಾಗಿದೆ. ಆರಾಮಾಗಿ ದೇಶ ವಿದೇಶಗಳನ್ನ ಸುತ್ತಾಡ್ತಿದ್ದಾರೆ. ಬಟ್ ಇಲ್ಲಿ ಕೊಟ್ಟಿರುವಂತಹ ನೆಪ ಕಾರಣಕ್ಕೆ ಸಂಬಂಧಪಟ್ಟಂತೆ ಇವರು ಜಾಮೀನು ಪಡ್ಕೊಂಡ್ರಲ್ಲ, ಅದೆಲ್ಲವೂ ಸುಳ್ಳ ಅನ್ನೋದನ್ನ ರಾಜ್ಯ ಪ್ರಾಸಿಕ್ಯೂಷನ್ ಪ್ರಶ್ನೆ ಮಾಡಿಯೇ ಹಲವು ಕಾರಣಗಳನ್ನ ಮುಂದಿಡುವ ಮೂಲಕ ಸುಪ್ರೀಂ ಕೋರ್ಟ್ ನಲ್ಲಿ ಇವರ ಜಾಮೀನು ರದ್ದಾಗಬೇಕು ಅಂತ ಕೇಳಿಕೊಂಡು ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ನಡೆಸಿದ ಬಳಿಕ ಆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಅಭಿಪ್ರಾಯ ಇತ್ತಲ್ಲ, ಯಾವ ಕ್ಷಣಕ್ಕಾದ್ರೂ ಹಾಗಾಗಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳ ಜಾಮೀನು ರದ್ದಾಗಬಹುದು ಅನ್ನುವಂತಹ ಆತಂಕವನ್ನ ಸೃಷ್ಟಿ ಮಾಡೋ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಕೂಡ ಇತ್ತು. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಟೆನ್ಷನ್ ನಲ್ಲಿ ಡಿ ಗ್ಯಾಂಗ್ ಇದೆ. ಅದಾದ ಬಳಿಕ ರಮ್ಯಾ ಅವರು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನ ಪ್ರಸ್ತಾಪ ಮಾಡ್ತಾ ಒಂದು ಟ್ವೀಟ್ ಮಾಡಿದ ಬಳಿಕ ಅಲ್ಲೂ ಕೂಡ ಅವರ ಫ್ಯಾನ್ಸ್ ಬಂದು ಅಶ್ಲೀಲ ಮೆಸೇಜ್ ಮಾಡಿದ್ರು. ಅದಾದ ಬಳಿಕ ಪ್ರಥಮ್ ಅವರಿಗೆ ಬೆದರಿಕೆ. ಇಷ್ಟೆಲ್ಲ ಬೆಳವಣಿಗೆ ಸದ್ಯ ದರ್ಶನ್ ಅವರ ವಿಚಾರದಲ್ಲಿ ಆಗ್ತಾ ಇದೆ ಅಂತ.